ಬಿಗ್ ಬಾಸ್ ಹನುಮಂತು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆದ್ರೆ ಹನುಮಂತುವಿನ ಅಣ್ಣ ಮತ್ತು ಕಿಲಾಡಿ ಅಂತೆ. ಹಾಗಾದ್ರೆ ಬಿಗ್ ಬಾಸ್ ಹನುಮಂತನನ್ನ ಮೀರಿಸ್ತಾನಂತೆ ಆತನ ಅಣ್ಣ. ಹಾಗಾದ್ರೆ ಆ ಅಣ್ಣ ಯಾರು? ಬಿಗ್ ಬಾಸ್ ಗೆದ್ದ ಹನುಮಂತು ಅಣ್ಣ ಇನ್ನೂ ಭಾರಿ ಕಿಲಾಡಿ. ಹನುಮಂತುವಿನಿಗಿಂತ ಖತರ್ನಾಕ್ ಕಲಾವಿದನಂತೆ ಹನುಮಂತುವಿನ ಅಣ್ಣ. ಅಂದ್ರೆ ಕಿಲಾಡಿ ಕಲಾವಿದ ಆತ. ಹನುಮಂತು ತನ್ನ ಕೋಗಿಲೆ ಕಂಠದಿಂದ ತನ್ನ ಮುಗ್ಧತೆಯಿಂದ ಹೆಸರುವಾಸಿ ಆದ್ರೆ ಹನುಮಂತುವಿನ ಅಣ್ಣ ಡೈಲಾಗ್ ಕಿಂಗ್ ಅಂತೆ. ಹಳ್ಳಿ ಹೈದ ಪ್ಯಾಟೆಗೆ ಬಂದ ಕಾರ್ಯಕ್ರಮದಲ್ಲಿ ಮಾರುತಿ ಅಂದ್ರೆ ಈತನ ಅಣ್ಣ, ಹನುಮಂತುವಿನ ಅಣ್ಣ. ಹನುಮಂತನಿಗಿಂತ ಖತರ್ನಾಕ್ ಕಲಾವಿದ ಮಾರುತಿ. ಅಂದ್ರೆ ಆತನಲ್ಲೂ ಕೂಡ ದೈತ್ಯ ಪ್ರತಿಭೆ ಇದೆ ಅಂತ ಚಿರಂಜೀವಿ ಸರ್ಜಾ ಜೊತೆ ಮಾತನಾಡಿದಂತಹ ಮಾರುತಿ ಈ ಹಿಂದೆ ಒಂದು ರಿಯಾಲಿಟಿ ಶೋನಲ್ಲಿ ಚಿರು ಸರ್ಜಾಗೂ ಸಖತ್ ಶಾಕ್ ಕೊಟ್ಟಿದ್ದಂತಹ ಮಾರುತಿ ಹನುಮಂತುವೇ ಇಡೀ ಕರ್ನಾಟಕಕ್ಕೆ ಶಾಕ್ ಕೊಟ್ಟಿದ್ರು. ಆದರೆ ಆತನ ಅಣ್ಣ ಜೊತೆಯೂ ಕೂಡ ಖತರ್ನಾಕ್ ಒಂದು ಕಲೆ ಇದೆ. ಆಟಗಾರ ಸಿನಿಮಾ ಸಕ್ಸಸ್ ಕೋರಿ ಮಾರುತಿ ಡೈಲಾಗ್ ಅನ್ನ ಹೊಡೆದಿದ್ರು. ಆ ಡೈಲಾಗ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮಾರುತಿ ಡೈಲಾಗ್ ಹಾಡು ಜೋಶ್ ಕಂಡು ಚಿರು ಅಚ್ಚರಿ ಪಟ್ಟಿದ್ರು. ಆ ಮಾರುತಿ ಹನುಮಂತುವಿನ ಅಣ್ಣನನ್ನೇ ನೀವು ನೋಡ್ತಾ ಇದ್ದೀರಿ. ಎಂಥವರನ್ನೂ ನಗಿಸುವಂತಹ ಕಲೆ ಈತನ ಅಣ್ಣನ ಜೊತೆ ಇದೆ. ಬಿಗ್ ಬಾಸ್ ಗೆದ್ದ ಹನುಮಂತು ಅಣ್ಣ ಇನ್ನೂ ಭಾರಿ ಕಿಲಾಡಿ. ಹನುಮಂತನಿಗಿಂತ ಮೊದಲೇ ಸೆಲೆಬ್ರಿಟಿ ಆಗಿದ್ದ ಅಣ್ಣ ಮಾರುತಿ. ಹನುಮಂತು ಇತ್ತೀಚೆಗಷ್ಟೇ ಹೆಸರು ಮಾಡಿದ್ದು. ಆದರೆ ಹನುಮಂತುವಿನ ಅಣ್ಣ ತನ್ನ ಪ್ರತಿಭೆಯಿಂದ ಈ ಹಿಂದೆನೇ ಹೆಸರು ಮಾಡಿದ್ದ, ಸಿಕ್ಕಾಪಟ್ಟೆ ವೈರಲ್ ಆಗಿದ್ದ. ಆದರೆ ಜನ ಮರ್ತಿದ್ರು. ಹಳ್ಳಿ ಹೈದ ಪ್ಯಾಟೆಗೆ ಬಂದ ಕಾರ್ಯಕ್ರಮದಲ್ಲಿ ಮಾರುತಿ ನೋಡಿ, ಆ ದೃಶ್ಯವನ್ನು ನೀವು ಈಗ ಗಮನಿಸ್ತಾ ಇದ್ದೀರಿ. ಇದು ಹನುಮಂತುವಿನ ಅಣ್ಣ ಹಳ್ಳಿ ಹೈದೆ ಪ್ಯಾಟೆಗೆ ಬಂದ ಎನ್ನುವಂತಹ ಒಂದು ರಿಯಾಲಿಟಿ ಶೋನಲ್ಲಿ ಗೆಸ್ಟ್ ಆಗಿ ಬಂದಿದ್ದಂತಹ ಚಿರಂಜೀವಿ ಸರ್ಜಾ ಶಾಕ್ ಆಗಿದ್ರು. ದಿವಂಗತ ಚಿರಂಜೀವಿ ಸರ್ಜಾ ಶಾಕ್ ಆಗಿದ್ರು ಆ ಸಂದರ್ಭ. ಸೊ ಆತನ ಡೈಲಾಗು, ಆತನ ಹಾಡು ಎಲ್ಲವೂ ಕೂಡ ಹನುಮಂತುವಿನಂತೆ ಹೋಲುತ್ತೆ. ಆದರೆ ಈತನಲ್ಲಿ ಒಂದಷ್ಟು ಡಿಫ್ರೆಂಟ್ ಆದಂತಹ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಈಗ ಗುರುತಿಸಬೇಕಾಗುತ್ತೆ. ಹನುಮಂತನಿಗಿಂತ ಖತರ್ನಾಕ್ ಕಲಾವಿದ ಮಾರುತಿ. ಆತನ ಹೆಸರು ಮಾರುತಿ. ಚಿರಂಜೀವಿ ಸರ್ಜಾ ಜೊತೆ ಮಾತನಾಡಿದ ಮಾರುತಿ. ಚಿರು ಸರ್ಜಾಗೂ ಸಖತ್ ಶಾಕ್ ಕೊಟ್ಟಿದ್ರಂತೆ ಮಾರುತಿ. ಚಿರು ಮುಂದೆ ಮಾರುತಿ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದಿದ್ರಂತೆ. ಆಟಗಾರ ಸಿನಿಮಾ ಸಕ್ಸಸ್ ಕೋರಿ ಮಾರುತಿ ಡೈಲಾಗ್ ಹೊಡೆದಿದ್ರು. ಆ ಡೈಲಾಗ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಮಾರುತಿ ಡೈಲಾಗ್ ಹಾಡು ಜೋಶ್ ಕಂಡು ಚಿರು ಅಚ್ಚರಿಯನ್ನು ಪಟ್ಟಿದ್ರು. ಸೊ ಈ ಮಾರುತಿ ಈ ಹಿಂದೆನೇ ಸೆಲೆಬ್ರಿಟಿ ಆಗಿದ್ದ. ಅಂದರೆ ಹನುಮಂತು ಇತ್ತೀಚೆಗೆ ಬಿಗ್ ಬಾಸಿಗೆ ಹೋಗಿ ಆತನ ಮುಗ್ಧತೆ ಮತ್ತು ಆತನ ಕೋಗಿಲೆ ಕಂಠ ಜೊತೆಗೆ ಆತನ ವರ್ತನೆ ಇವೆಲ್ಲವೂ ಕೂಡ ಜನರಿಗೆ ಇಷ್ಟ ಆಗಿತ್ತು. ಆದರೆ ಹನುಮಂತುವಿನ ಅಣ್ಣ ಹನುಮಂತನಿಗಿಂತಲೂ ಕೂಡ ಪ್ರತಿಭಾವಂತ ಹುಡುಗ. ಸೊ ಆತನ ಡೈಲಾಗು, ಆತ ಮಾಡುವಂತಹ ಆಟಗಳು, ಆತನ ಹಾವಭಾವ ಇವೆಲ್ಲವೂ ಕೂಡ ಜನರಿಗೆ ಸಾಕಷ್ಟು ಖುಷಿಯನ್ನು ಕೊಡುತ್ತೆ. ಹಾಗಾಗಿ ಹನುಮಂತುವಿನ ಅಣ್ಣನೂ ಕೂಡ ಹನುಮಂತುವಿನಂತೆ ಪ್ರತಿಭಾವಂತ ಎನ್ನುವಂತಹದ್ದು ಈ ಹಿಂದಿನ ಕೆಲ ವಿಡಿಯೋಗಳಲ್ಲಿ ಗೊತ್ತಾಗ್ತಾ ಇದೆ. ಇದು ಹನುಮಂತುವಿನ ಅಣ್ಣ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಒಂದು ರಿಯಾಲಿಟಿ ಶೋನಲ್ಲಿ ಚಿರಂಜೀವಿ ಸರ್ಜಾ ಜೊತೆ ಒಂದು ಡೈಲಾಗ್ ಹೊಡೆದಿದ್ರು. ಆ ಸಂದರ್ಭವೇ ಆ ಡೈಲಾಗು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದರೆ ಆ ಕಾಲದಲ್ಲಿ ಇನ್ಸ್ಟಾಗ್ರಾಮು ಇಷ್ಟೆಲ್ಲ ಹವಾ ಇರಲಿಲ್ಲ. ಸೊ ಹಾಗಾಗಿ ಅಷ್ಟರ ಮಟ್ಟಿಗೆ ವೈರಲ್ ಆಗಲಿಲ್ಲ. ಆದರೆ ಆ ಹನುಮಂತುವಿನ ಹಳೆ ವಿಡಿಯೋಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಹನುಮಂತುವಿನ ಅಣ್ಣ ಮಾರುತಿ ಮತ್ತೆ ಸ್ಕ್ರೀನ್ ಮೇಲೆ ಮಿಂಚೋದಕ್ಕೆ ಶುರು ಮಾಡಿದ್ದಾರೆ ವೈರಲ್ ವಿಡಿಯೋದ ಮುಖಾಂತರವಾಗಿ. ಹನುಮಂತುವಿನಂತೆ ಹನುಮಂತುವಿನ ಅಣ್ಣನಿಗೂ ಕೂಡ ಯಶಸ್ಸು ಸಿಗಲಿ ಅಂತ ಫ್ರೀಡಮ್ ಟಿವಿ ಆಶಿಸ್ತಾ ಇದೆ. ಹನುಮಂತ ಅಂತ, ನನ್ನ ಹೆಸರು ಚಿರಂಜೀವಿ ಅಂತ. ನಾನು ಇದು ಆಟಗಾರ ಚಲನಚಿತ್ರಕ್ಕೆ ಒಂದು ದೇವರ ಕಡೆ ಒಂದು ಇದನ್ನು ಬೇಡ್ಕೊಂತೀನಿ ಸರ್. ನಾನು ನಮ್ಮ ಅಪ್ಪ ಪುಣ್ಯ ಮಾಡಿದ್ದು, ಈ ಪುಣ್ಯ ನನಗೆ ಸಿಗ್ತಾ ಇರೋದು ಸೀಸನ್ 2 ಹಳ್ಳಿ 5ರಲ್ಲಿ ಸಿಗ್ತಾ ಇದೆ ಅಂದ್ರೆ ಸರ್,
ನಿಮ್ಗೋಸ್ಕರ ನಾನೊಂದು ಪದ ಹೇಳ ನಿಮ್ ಚಲನಚಿತ್ರ ಬಗ್ಗೆ. ಕತ ಚೀರ ಚಾಂದಿಯ ಕತ ಚೀರ ಸೂರಜ ಕತ ಪಡುವ ಜಾಳೋರ ಕತ ಚೀರ ಚಾಂದಿಯ ಕತ ಚೀರ ಸೂರಜ ಕತೆ ಪಡೋ ತೋವ ಜಾಳೋರ ಆಟಗಾರ